ನಮಸ್ಕಾರ, ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೆ ಪ್ರಾಣಾಯಾಮನ ಹೇಳ್ಕೊಡ್ತೀನಿ. ಪ್ರಾಣಾಯಾಮ ತುಂಬ ಜನ ಹೇಳ್ತಾರೆ, ಮೇಡಮ್ ಪ್ರಾಣಾಯಾಮ ಮಾಡಿ, ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿ, ಇದರಿಂದ ತುಂಬ ಬೆನಿಫಿಟ್ಸ್ ಇದೆ, ಜಾಸ್ತಿ ಸ್ಟ್ರೆಸ್ಸು ಆಗೋಲ್ಲ, ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಅಂತ. ಪ್ರಾಣಾಯಾಮ ಅಂದರೆ ಏನು? ಸೊ ಪ್ರಾಣ ಅಂದರೆ ಲೈಫ್ ಬೇಸಿಕಲಿ, ಆಯಾಮ ಅಂದರೆ ಕಂಟ್ರೋಲ್ ಮಾಡೋದು. ನಿಮ್ಮ ಬಾಡೀಲಿ ನಿಮ್ಮ ಉಸಿರು ಒಳಗೋಗುತ್ತೆ ಮತ್ತು ಹೊರಗೆ ಬರುತ್ತೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೇ ನಾವೇನಂತೀವಿ ಪ್ರಾಣಾಯಾಮ. ನಿಮಗೆ ಕೋಪ ಬಂದಾಗ ನಿಮ್ಮ ಉಸಿರು ತುಂಬ ಬೇಗ ಹೋಗೋದು ಬರೋದು ಮಾಡುತ್ತೆ. ಅದೇ ನೀವು ಬೇಜಾರಾದಾಗ ನಿಮ್ಮ ಬ್ರೀದೌಟು ತುಂಬಾ ಸ್ಲೋ ಆಗುತ್ತೆ. ಸೊ ಬೇಸಿಕಲಿ ನಿಮ್ಮ ಮೂಡ್ಸ್ ಆಮೇಲೆ ನಿಮ್ಮ ಮೆಂಟಲ್ ಹೆಲ್ತ್ ಎಲ್ಲ ಡಿಪೆಂಡ್ ಆಗಿರೋದು ನಿಮ್ಮ ಬ್ರೀದಿಂಗ್ ಮೇಲೆ. ಸೊ ನಾವೇನು ಮಾಡಬೇಕು ಅಂದರೆ, ನೀವು ಪ್ರಾಣಾಯಾಮನ ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರಲ್ಲ, ಸೊ ಅವಾಗ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಏನು ಮಾಡೋಣ ಅಂತಂದರೆ, ಶ್ವಾಸ ಉಚ್ಛ್ವಾಸ ಪ್ರಾಣಾಯಾಮ, ಶ್ವಾಸ ಉಚ್ಛ್ವಾಸ ಪ್ರಾಣಾಯಾಮ ಅಂದರೆ ಏನು ಗೊತ್ತಾ? ಈಕ್ವಲ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಬ್ರೀದಿಂಗ್. ಅಂದರೆ ಇದನ್ನು ಬಿಗಿನರ್ ಕೂಡ ಮಾಡ್ಬೋದು, ಇದಕ್ಕೆ ಏನು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಯಾರು ಮಾಡಬಾರ್ದು ಅಂತಂದರೆ, ಯಾರಿಗೆ ಹೈ ಬ್ಲಡ್ ಪ್ರೆಷರ್ ಇರುತ್ತೆ, ಆಮೇಲೆ ಯಾರಿಗೆ ರೀಸೆಂಟಾಗಿ ಆಪರೇಷನ್ ಆಗಿರುತ್ತೆ, ಜಾಸ್ತಿ ಹೊತ್ತು ಕೂರಕ್ಕೆ ಆಗ್ತಿರಂಗಿಲ್ಲ, ಆಮೇಲೆ ರೆಸ್ಪಿರೇಟರಿ ಇಶ್ಯೂಸ್ ಇರುತ್ತಲ್ಲ, ಅವ್ರು ಇದನ್ನು ಪ್ರಾಕ್ಟೀಸ್ ಮಾಡಬೇಡಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಕಂಫರ್ಟೇಬಲ್ ಆಗಿರೋ ಜಾಗದಲ್ಲಿ ಕೂತ್ಕೊಳ್ಳಿ. ಅದು ನೆಲದ ಮೇಲೇ ಆಗಿರ್ಬೋದು, ಅಥವಾ ನೀವು ಚೇರ್ ಮೇಲೇ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಅಥವಾ ವಜ್ರಾಸನದಲ್ಲೂ ಕೂಡ ಕೂರ್ಬೋದು. ನಾನಿವಾಗ ಸುಖಾಸನದಲ್ಲಿ ಕೂತಿದ್ದೀನಿ. ಸೊ ಸುಖಾಸನದಲ್ಲಿ ಕೂತ್ಬಿಟ್ಟು ನಿಮ್ಮ 2 ಕೈ ಬೆರಳುಗಳನ್ನು ಚಿನ್ನ ಮುದ್ರದಲ್ಲಿ, ಜ್ಞಾನ ಮುದ್ರ ಅಥವಾ ಚಿನ್ನ ಮುದ್ರ ಅಂತೀವಿ, ನಿಮ್ಮ 2 ಕೈ ಬೆರಳುಗಳನ್ನು ನಿಮ್ಮ ಮೊಣಕಾಲಿನ ಮಂಡೆಯ ಮೇಲೆ ಇಟ್ಕೊಳ್ಳಿ. ಇವಾಗ ನಿಧಾನವಾಗಿ ಕಣ್ಮುಚ್ಚಿ ಮೊದಲು 3 ಡೀಪ್ ಬ್ರೆತ್ಸನ್ನು ತಗೊಳ್ಳೋಣ. ರಿಲ್ಯಾಕ್ಸ್ ಮಾಡಿ. ಇವಾಗ ಏನು ಮಾಡೋಣ ಅಂದರೆ, ಹೇಗೆ ಮಾಡೋದು ಈಕ್ವಲ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನನ್ನು ಹೇಗೆ ಮಾಡೋದು ಅಂತಂದರೆ, ನಿಮ್ಮ ಬಲಗೈ ಬೆರಳುಗಳನ್ನು ಈ ಥರ ಮಡಚಿಬಿಟ್ಟು ನಿಮಗೆ ಕೈ ಬೆರಳುಗಳನ್ನು ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ 1 2 3 ನಾನು ಕೌಂಟ್ ಮಾಡ್ತೀನಿ. 2 3 ಇನ್ಹೇಲ್, exhale 1 2 3, inhale 1 2 3, exhale 1 2 3, inhale 1 2 3, exhale 1 2 3. ರಿಪೀಟ್, ಇನ್ನೊಂದು ಸತಿ ಮಾಡೋಣ. ಇನ್ಹೇಲ್ 1 2 3, exhale 1 2 3. ಇದನ್ನು 5 to 10 ಟೈಮ್ಸ್ ರಿಪೀಟ್ ಮಾಡಿ. ರಿಲ್ಯಾಕ್ಸ್ ಮಾಡಿ, ನಿಧಾನವಾಗಿ ಕಣ್ಬಿಡಿ. ಈ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ತುಂಬ ಸಾತಿ ಭಾಳ ಬೇಗ ಉಸಿರನ್ನ ಒಳಗೆ ತಗೋತಿರ್ತೀವಿ, ಹೊರಗೆ ಬಿಡ್ತಿರ್ತೀವಿ. ಶಾರ್ಟ್ ಬ್ರೆತ್ ಆಗ್ತಿರುತ್ತೆ. ತುಂಬ ಜನಕ್ಕೆ ನೀವು ಕೇಳಿ ಶಾರ್ಟ್ ಬ್ರೆತ್ ಆಗ್ತಿದೆ ಅಂತ, ಅಂದರೆ ಅವರಿಗೆ ಕಂಪ್ಲೀಟ್ ಉಸಿರಾಡೋಕೆ ಆಗ್ತಿರಲ್ಲ. ಸೊ ಅವಾಗ ಏನು ಮಾಡಿ ಅಂದರೆ, ಒಂದು ಹತ್ರ ಕೂತ್ಕೊಬಿಟ್ಟು ಡೀಪ್ ಇನ್ಹಲೇಷನ್ ಡೀಪ್ ಎಕ್ಸಲೇಷನ್ ಕೌಂಟ್ ಮಾಡ್ಕೊಳ್ಳಿ. ಅಂದರೆ ಈಕ್ವಲ್ ಕೌಂಟ್ ಇರಬೇಕು. 3 ಕೌಂಟ್ಸ್ ನೀವು ಉಸಿರನ್ನ ಒಳಗೆ ತಗೊಂಡ್ರೆ 3 ಕೌಂಟ್ಸ್ ಉಸಿರು ಹೊರಗಡೆ ಬರಬೇಕು. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಬ್ರೀದಿಂಗ್ ಪ್ಯಾಟರ್ನ್ ಕಂಟ್ರೋಲಿಗೆ ಬರುತ್ತೆ. ಇದರಿಂದ ನಿಮಗೆ ಕಾಮಾಗಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಮುಂದಿನ ಪ್ರಾಣಾಯಾಮನ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ.